ಅಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನ್ರಿ ಕಲ್ಪನಾ ಅವ್ರೆ ಕೆಂಪೇರಿ ಹಾಕೊಬಿಟ್ಟಿದ್ದೀರಾ? ಇದಕ್ಕೆಲ್ಲ ಕಾರಣರಾದಂತಹ ನಮ್ಮ ಜ್ಞಾನ ಅವರು ಜ್ಞಾನ ಕಳ್ಕೊಂಡ್ರೆ ಇವತ್ತಿನ ವಿಚಾರದಲ್ಲಿ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ರೋಹನ್ದು ಅದು ಅದಾಗಿ ಇದಾಗ್ತಾ ಇದೆ. ಸೊ ಇದಾದ್ಮೇಲೆ ಆ ಒಂದು ಮುಂದೆ ಏನಾಗುತ್ತೆ ನೋಡೋಣ, ಕಾದು ನೋಡಿ. ಎಲ್ಲೋ ಗೈಸ್ ಹೆಂಗಿದ್ರೆ ಹೋಪ್ ಎಲ್ಲ ಮಸ್ತ್ ಆಗಿರ್ತೀರಂತ. ನೀವು ಅನ್ಕೊಂಡಿರ್ತೀರ ಏನೇನು ತೋರಿಸ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ. ಆ ಥರ ಏನೂ ಇಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ. ಸೊ ಅದಕ್ಕೆ ಫುಲ್ಲು ಎತ್ನಿಕ್ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗೋಣ ಅಂತ ಅನ್ಕೊಂಡೆ. ಫುಲ್ ಪಂಚೆ ಹಾಕೊಂಡು ಫುಲ್ ನೀಟಾಗಿ ಜಿಗಿಯಾಗಿ ರೆಡಿಯಾಗಿ ಹೋಗೋಣ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬೇಗ ರೆಡಿ ಆಗೋಣ. ಇಲ್ಲಿ ಬ್ಲ್ಯಾಕ್ ಕುರ್ತಾ ಬೇರೆ ಇಲ್ಲೇ ಇದೆ. ಸೊ ಈ ವೈಟ್ ಪಂಚೆಗೆ ಈ ಕುರ್ತಾ ಹಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಫೈನಲ್ ಇಬ್ಬರು ಔಟ್ಫಿಟ್ ರೆಡಿಯಾಗಿದೆ. ಪೂರ್ತಿ ಆ್ಯಂಗಲ್ ಸಿಗ್ತಿಲ್ಲ, ಬಟ್ ಇರಲಿ ಪರವಾಗಿಲ್ಲ, ಇಷ್ಟು ಸದ್ಯಕ್ಕೆ ಸಾಕು. ಇನ್ನು ಕಾಲೇಜಲ್ಲಿ ಇನ್ನೂ ಒಳ್ಳೊಳ್ಳೆ ಇವೆಂಟ್ಸ್ ಇದೆ, ಲೈಕ್ ಚಂಡಮೇಳ ಇದೆ. ಆ್ಯಂಡ್ ಇನಾಗ್ರೇಷನ್ ಆಲ್ಮೋಸ್ಟ್ 10 ಗಂಟೆಗೆ ಸ್ಟಾರ್ಟ್ ಅಂತ ಹಾಕಿದ್ದಾರೆ. ಬಟ್ ಹೋಗೋಷ್ಟೊತ್ತಿಗೆ 10:30 11 ಗಂಟೆ ಆಗುತ್ತೆ ಸ್ಟಾರ್ಟ್ ಆಗೋದು. ಅಥವಾ ಬೇಗ ಸ್ಟಾರ್ಟ್ ಆದ್ರೂ ಆಗ್ಬೋದು. ಬೇಗ ಕಾಲೇಜ್ ಹತ್ರ ಹೋಗೋಣ ಆ್ಯಂಡ್ ನೋಡೋಣ ಏನಾಗ್ತಿದೆ ಅಂತ. ಮಲಯಾಳಿ ಕುಟ್ಟಿ ಬರ್ತ. ನಮಸ್ತೆ ಎಂತದು? ಏ ಅದು ತಮಿಳಲ್ಲಿ ಅನ್ಸುತ್ತೆ. ನಮಸ್ತೆ ಏಯ್ ನಂಗ್ ಬದಲ್ಲ ಬಾಯಿಗೆ ಏನಂತಾರ ಅಂತ. ನಮ್ಮ ಅಮ್ಮ ಬೈತಾರೆ ಇದನ್ನ ನೋಡಿ. ಫುಲ್ ಕೊಲ್ಯಾಬ್ ಮಾಡ್ಕೊ ವ್ಲಾಗ್ ಮಾಡ್ತಿದ್ವಿ. ಇವಳು ಸೈಡಿಂದ ರಿಯಾಕ್ಷನ್ ಕೊಡ್ತೀನಿ. ಯಾರ ಡ್ಯಾನ್ಸ್ ಮಾಡೋದೇ ಇಲ್ಲ ಯಾಕೋ? ಅಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡೋ ತನಕ ತೋರ್ಸಲ್ಲ ಹಿಂಗೆ. ಫೈನಲಿ ನಮ್ ನಾಗನ್ ಮಾಸ್ಕ್ ರಿವೀಲ್, ಸಾರಿ ಫೇಸ್ ರಿವೀಲ್. ನೋಡ್ಕೊಬಿಡಿ ಇವನೇ ನಾಗ. ನಮ್ಮ ಅದ್ಯಾಕೋ ಹೆಂಗ್ ನಿಂತ ನೋಡು. ಪೂಕಿ, ಮಿಸ್ಟರ್ ಪೂಕಿ. ಏನ ಔಟ್ಫಿಟ್ ಓಕೆ. ಮತ್ತೆ ಆಲ್ ಎಂಜಾಯಿಂಗ್. ಡ್ಯಾನ್ಸ್ ಮಾಡ್ಲಾನಾಗ ಕಮ್ ಆನ್ ಡ್ಯಾನ್ಸ್. One eternity later. Jeevan sir, how are you feeling? Full crazy feeling. ನೋಡಿ ಎಷ್ಟೊಂದು ಕಲ್ಪನಾಗಳಿದಾವೆ. ಏನ್ರಿ ಕಲ್ಪನಾ ಅವ್ರೆ ಕೆಂಪೇರಿ ಹಾಕೊಬಿಟ್ಟಿದ್ದೀರಾ? ಬೈ ಇದೇನಿದು? ಎಂತದ ಕಾಯಿ ನಿಂಬೇಣ? ಹಂಗೆ ಚೆನ್ನಾಗಿ ಬರ್ತೈತೆ. ಇವಾಗ ನನ್ ವ್ಲಾಗ್ ಮಾಡ್ಲಾ, ಅಯ್ಯೋ ಈ ಮೇಡಮ್ ವ್ಲಾಗ್ ಮಾಡ್ಲಾ ಗೊತ್ತಾಯ್ತಿಲ್ಲ. ಬಟ್ ಇರ್ಲಿ ಪರವಾಗಿಲ್ಲ, ಏನೋ ಒಂದ್ ಮಾಡಿ ಬಿಸಾಕ. ಯಾಕೆ ದೃಷ್ಟಿ ಆಗುತ್ತಾ? ಪರ್ಫಾರ್ಮೆನ್ಸ್ ಆದ್ಮೇಲೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸಾರಿ ಬೇಸ್ಮೆಂಟ್. ಈಗ ಇಷ್ಟು ಚೆನ್ನಾಗೈತೆ ಪೇಂಟು. ಪರ್ಫಾರ್ಮೆನ್ಸ್ ಆದ್ಮೇಲೆ ನೋಡೋಣ ಇವ್ರ ಮಕ್ಕದಲ್ಲಿ ಎಷ್ಟು ಪೇಂಟ್ ಹೊಡೆದಿರುತ್ತೆ ಅಂತ. ಜೀವನ್ ಸರ್
ಏನಾರು ಕಂಟೆಂಟ್ ಕೊಡಿ ಸರ್. ಕಂಟೆಂಟ್ ಕೊಡ್ಬೇಕಾ? ಯಾವುದು ಅದಲ್ಲ RCB ವಿನ್ ಆದ್ರೆ ಅದೆಲ್ಲ ಬೇಡ, ಅದೆಲ್ಲ ಬೇಡ, ಅವೆಲ್ಲ ಬೇಡ. ಕಬ್ಜಾ ಬೇಡ, ಗೊತ್ತಾಯ್ತು. ಚಾನ್ಸ್ ಕೊಡ ನನಗೆ. ಬೇಡ ಸರ್, ಬಿಡಿ, ಕಂಟೆಂಟ್ ಬೇಡ, ಏನು ಬೇಡ. ಏನ್ ಗೊತ್ತಾ, ಇವತ್ತಿನ ವಿಚಾರದಲ್ಲಿ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ರೋಹನ್ದು ಅದು ಅದಾಗಿ ಇದಾಗ್ತಾ ಇದೆ. ಸೊ ಇದಾದ್ಮೇಲೆ ಆ ಒಂದು ಮುಂದೆ ಏನಾಗುತ್ತೆ ನೋಡೋಣ, ಕಾದು ನೋಡಿ. ಇಲ್ಲಿಗೆ ನಾನು ನಿಮ್ಮ ಟಿವಿ ಬೇಡ, ಇವೆಲ್ಲ ಪೈರಸಿ ಹಾಕ್ಬೇಕು. ಈಗೂ ಉಂಟೆ ಅಲ್ಲ, ಈಗೂ ಆಗುತ್ತೆ. ನಿಜ, ಏನ್ ಹೇಳಿದ್ರು ಗೊತ್ತಾಗಲಿಲ್ಲ, ಬಟ್ ಥ್ಯಾಂಕ್ ಯು ಸರ್, ನಮ್ಮ ವ್ಲಾಗ್ನ ಉದ್ಧಾರ ಮಾಡಿದ್ವಿ. ಒಂದು ಅನ್ನೋದರ್ ಡೇ ಸೇಮ್ ಲೋ. ಆ್ಯಕ್ಚುಲಿ ಗೈಸ್ ನೆನ್ನೆ ಅಷ್ಟೆಲ್ಲ ಆಗಿ ಸೀದಾ ಬ್ಲಾಗ್ ಆಫ್ ಮಾಡ್ಬಿಟ್ಟೆ. ಆಮೇಲೆ ಕಂಟಿನ್ಯೂ ಮಾಡೋದು ಮರ್ತೇ ಹೋಗಿತ್ತು. ಆ್ಯಂಡ್ ಇವಾಗ ಮತ್ತೆ ಮಾರನೇ ದಿವಸ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಕಂಟೆಂಟ್ ಹುಡುಕೊಂಡು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿದೆ, ಬಟ್ ಒಬ್ಬರು ಇಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ಅದಕ್ಕೆ ಇವಾಗ ಕಾಲೇಜ್ ಹತ್ರ ಹೊರಡಬೇಕು. ಸೊ ಇವಾಗ ಬೇಗ ಕಾಲೇಜ್ ಹತ್ರ ಹೊರಡುವ. ಹಲೋ ಬ್ರೋ, ಹಿಂದೆ ತಿರುಗ್ಲಾ? ರೆಡಿ ಆಗಿಲ್ಲ. ನಾನು ನಿಂದೆ ನಿಂತಿದ್ರು ಕಾಣಿಸ್ತಾ ಇದ್ದೀನಿ ಅಂದ್ರೆ ಹಲೋ, ಇವಾಗ ಯಾಕೆ ಕಟ್ 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 ಏನು ಕಟ್ಟ? ಫಸ್ಟಿಂದ ಮಾಡು. ಏನು ಫಸ್ಟಿಂದ? ಹಾಂ, ಫುಲ್ಲು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿಯಾಗಿ ತಡ್ಕೊಳಕ್ಕಾಗದೆ ಎಕ್ಸ್ಪ್ಲೋರ್ಡ್ ಆಗ್ಬಿಟ್ಟು ಹೆಂಗೆಂಗೋ ಆಗಿದ್ದಾರೆ ಹುಚ್ಚರು ಥರ. ಸ್ವಲ್ಪ ಮಕ ತೋರ್ಸ. ಇದಕ್ಕೆಲ್ಲ ಕಾರಣರಾದಂತಹ ನಮ್ಮ ಜ್ಞಾನ ಅವರು ಜ್ಞಾನ ಕಳ್ಕೊಂಡವ್ರೆ. ಏನಿಲ್ಲ, ಹೆಸ್ರಿಗೆ ಮಾತ್ರ ಓ, ಮೊದ್ಲಿಂದನೂ ಜ್ಞಾನ ಇಲ್ವಾ? ನಾವು ಜಾಯಿನ್ ಆದ್ಮೇಲೆ ಹೆಸರು ಚೇಂಜ್ ಮಾಡಿದೀವಿ. ಅಯ್ಯೋ, ಜನನ ಜ್ಞಾನಕ್ಕೆ ಜನನ ಮಾಡಿದೆ. ಏನು ಜನನ ಜನನನ ಇವಳ ಹೆಸರು ಜನನನ ನನ್ನ ಅಲ್ಲ ಜ್ಞಾನ. ಅಲ್ಲ, ಸಿರಿ ಕೇಳಿ ಹಂಗೆ ಹೇಳುತ್ತೆ. ಸಿರಿ ಅಲ್ಲ, ಮತ್ತೆ ಫೋನಲ್ಲಿ ಯಾರನ್ನ ಕೇಳಿದ್ರು ಹಂಗೆ ಹೇಳುತ್ತೆ. ಹಂಗೆ ಅಲ್ಲ, ಫೋನಲ್ಲಿ ಫೋನ್ನ ಯಾರೇ ಕೇಳಿದ್ರು ಫೋನ್ ಹಂಗೆ ಹೇಳುತ್ತೆ. ಓ, ಹಂಗೆ. ಓಕೆ. ಹಲೋ ಜಿಗಿ ಶ್ರೇಯಸ್, ನಮಸ್ತೆ. ರೋಹನ್ ಬ್ಲಾಗ್ಸ ಕಂಬೈನ್ ಆಗಿ ಮಾಡ್ತಿರ್ತೀರಲ್ಲ ಬ್ಲಾಗ್ನ. ವಾಟ್? ಅವಳೇ ರಿಯಾಕ್ಷನ್ ಕೊಡ್ಲಿ. ಅವಳು ಅಂದಿದ್ದು ಅಯ್ಯ ಅಂತ. ಆಮೇಲೆ ಆ ಹೆಸರು ಬೇರೆ ಮಾಡಿದ್ದು. ಹಲೋ ಅದ್ನಾನ್ ಬ್ರೋ, ಕಾಸ್ಟ್ಯೂಮ್ ಮೇಲಿಂದ ಸ್ಯಾರಿ ಹಾಕೊಂಡು ಜಿಗಿ ಶ್ರೇಯಸ್. ಏನೇ ಇದಿಲ್ಲ. मैंने बोला था ना, आपने बोला जो है एडजस्ट कर लो.
ಥ್ಯಾಂಕ್ಸ್ ಬೇಕಾ ಯೋ ಡೀಲ್ ಅರೇಂಜ್ ಆಗಲಿಲ್ಲ ಇದನ್ನೇ ಸ್ವಲ್ಪ ಚೇಂಜ್ ಮಾಡಿ ಹಾಯ್ ಕುಳ್ಳು ಹಲೋ ಡಿಂಗ್ರಿ is a good guy. ಡಿಂಗ್ರಿ how are you feeling after many months I'm back vlogging You are back. I mean vlogging is ಯೂಟ್ಯೂಬ್ ಓಪನ್ ಮಾಡಿ ಸುಮಾರು ತಿಂಗಳು ಆಯಿತು. ಸಬ್ಸ್ಕ್ರಿಪ್ಷನ್ ಅದು ಬೇರೆ ಹೋಗಿದೆ. ಯಾರು ಇವನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾನ ಏನು ಹೇಳಿದೆ ಅರ್ಥ ಆಗಲಿಲ್ಲ ಸಬ್ಸ್ಕ್ರಿಪ್ಷನ್ ಹೋಗ್ಬಿಟ್ಟಿದೆ. ಸಬ್ಸ್ಕ್ರಿಪ್ಷನ್ ಯೂಟ್ಯೂಬ್ ಹ್ಯಾಕ್ ಎಲ್ಲ ಡೌನ್ ಮಾಡಿದ್ದೀನಿ, ಲಾಗಿನ್ ಹಾಕೋಣ. ಸೊ ಸಬ್ಸ್ಕ್ರಿಪ್ಷನ್ ಲಾಗಿನ್ ನಿಮ್ಮ ಲಾಗ್ ಏನೋ ಬಂದು ನಾನು ನೋಡೋಕ್ಕಾಗಲ್ಲ. ಏನೋ ಇಲ್ಲಿಗಲ್ ಮಾತೆಲ್ಲ ಅರ್ಥ ಲಿಂಕ್ ಕಳಿಸಿ ಬೇರೆ ಅವ್ರಿಗೆ ಬೈತೀನಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವನ್ ಏನು ಹೇಳ್ದೆ ನಾನು ಅರ್ಥ ಆಗಿಲ್ಲ, ಬಟ್ ಏನೋ ಹ್ಯಾಕು ಗೀಕು ಅಂದ, ಅವೆಲ್ಲ ಇಲ್ಲಿಗಲ್ ಅಂತ ಸುಮ್ಮನೆ. ಯಾರಿಗೂ ಅರ್ಥ ಆಗಿಲ್ಲ ಗಾಯ್ಸ್. ಹೆಲೋ ಹೆಲೋ ಹೌ ಆರ್ ಯು ಫೀಲಿಂಗ್? ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತೀನಿ. ಹಾಂ ನಾನು ನನ್ನ ಕ್ಯಾಮ್ರಾ ಮುಂದೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ವಾ ಕ್ಯಾಮ್ರಾ ಮುಂದೆ ಗೊತ್ತಾಗಲ್ವಾ? ಯಾಕೆ? ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಹಿಂಗೆ ವ್ಲಾಗ್ ಮಾಡ್ತೀರಿ, ಡೈಲಿ ವ್ಲಾಗ್ ಹಾಕಿ ಪ್ಲೀಸ್. ಡೈಲಿ ಬ್ಲಾಗ್ ಹಾಕ್ಬೇಕಾ? ಅಲ್ಲ, ಒಂದು ಸೋಮವಾರ ಇನ್ನೊಂದು ಸೋಮವಾರಿಗೆ ಹೇಳ್ತೀರಾ. ಇವರೇ ಹಾಕಲ್ಲ, ಇವ್ರು ವರ್ಷಕ್ಕೊಂದ್ಸತಿ ಹಾಕ್ತಾರೆ. ನಾನು ಅಡ್ರೆಸ್ ತಿಂಗ್ಳಿಗೆ ಒಂದ್ಸತಿ ಏನಾದ್ರು ಹಾಕ್ತೀನಿ. ಇನ್ಮೇಲೆ ಹಾಕೋಣ ಇದು. ಓಕೆ, ಇಬ್ರು ಕೊಲಾಬ್ರೇಷನಲ್ಲಿ ಮಾಡೋಣ. ಐ ಮೀನ್ ಬ್ಲಾಗ್. ಓಕೆ 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 ಅಂದ್ರೆ ಮಾಡ್ತೀರಾ? ಇದು ಉಳಿದು 12,000 ಸ್ಯಾರಿ ಅಂದ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದು ಹಿಂಗೆ